ಎಲ್ರಿಗೂ ನಮಸ್ಕಾರ. ಸುವರ್ಣ ನ್ಯೂಸ್ ಹೊಸ ರೂಪದೊಂದಿಗೆ ಹೊಸತನದೊಂದಿಗೆ ಮತ್ತೆ ನಿಮ್ಮೆಲ್ಲರ ಮುಂದೆ ರಿಲಾಂಚ್ ಆಗಿ ಬರ್ತಾ ಇದೆ. ಸುವರ್ಣ ನ್ಯೂಸಿನ ಒಂದು ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮದಲ್ಲಿ ಒಂದಾದಂಥ ಸುಹಾಸಿನಿ, ಮಹಿಳೆಯರಿಗೆ ಹೆಚ್ಚಾಗಿ ಮೀಸಲಾದಂಥ ಕಾರ್ಯಕ್ರಮ ಸುಹಾಸಿನಿ ಕೂಡ ಒಂದು ವಿಭಿನ್ನವಾದ ರೂಪವನ್ನು ಪಡ್ಕೊಂಡು ವಿನೂತನ ಶೈಲಿಯಲ್ಲಿ ನಿಮ್ಮೆದುರಿಗೆ ಬರ್ತಾ ಇದೆ. ಒಬ್ಬ ಸಾಮಾನ್ಯ ಮಹಿಳೆ ಏನು ಬೇಕಾದರೂ ಛಲ ಇದ್ದರೆ ಸಾಧನೆಯೊಂದಿಗೆ ಏನು ಬೇಕಾದರೂ ಮಾಡಿ ಸಾಧಿಸಬಹುದು ಅಂತ ತೋರಿಸಿಕೊಟ್ಟಂಥ ಒಬ್ಬ ಅಪರೂಪದ ದಿಟ್ಟ ಮಹಿಳೆ ನಮ್ಮೊಂದಿಗೆ ಇವತ್ತಿದ್ದಾರೆ. ಅವ್ರು ಯಾರು ಅಂದರೆ ಶೋಭಾ ಕರಂದ್ಲಾಜೆ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಒಂಥರ ಖುಷಿನೂ ಆಗ್ತಿದೆ ನಿಮ್ಮೊಟ್ಟಿಗೆ ಮಾತಾಡೋದು, ಹಾಗೆ ಸ್ವಲ್ಪ ಭಯನೂ ಆಗ್ತಿದೆ. ಯಾಕಂದರೆ ನನಗೆ ಯಾವಾಗಲೂ ಅಭ್ಯಾಸ ಇಲ್ಲ, ಈ ಥರ ಸಂದರ್ಶನ ಮಾಡಿ ಅಭ್ಯಾಸ ಇಲ್ಲ. ಇವತ್ತು ನಾನು ನಿಮ್ಮೊಂದಿಗೆ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ. ನಂದೇನೇ ತಪ್ಪಿದ್ರು ನೀವು ಕ್ಷಮಿಸಬೇಕು. ಹೇಗೆ ನೀವು ಸಂದರ್ಶನ ಮಾಡೋದೇ ಖುಷಿ ತಂದಿದೆ. ಥ್ಯಾಂಕ್ ಯು ಮ್ಯಾಮ್, ನಿಜವಾಗ್ಲೂ ಇಟ್ಸ್ ಮೈ ಪ್ಲೆಷರ್. ಹೇಳಿ ಮ್ಯಾಮ್, ಏನು ಹೇಳಬೇಕಂತ ಅನ್ಕೊಂಡಿರೋ ಒಂದು ನನ್ನ ಪುಟಾಣಿ ಪ್ರಶ್ನೆ ಕೇಳೋಣ ಅಂತ ಅನ್ಕೊಂಡೆ. ಮೊದಲಿಗೆ ಒಂದು ರೀತಿ ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಇದೆ ಆಯ್ತಾ. ಶೋಭಾ ಎಲ್ಲರಿಗೂ ಅರ್ಥ ಆಯಿತು, ಕರಂದ್ಲಾಜೆ ಅನ್ನೋ ಪಾರ್ಟು ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ, ಅದೇನು ಅಂತ. ಕರಂದ್ಲಾಜೆ ಅಂದರೆ ನಮ್ಮ ಮನೆತನದ ಹೆಸರು. ಓಕೆ. ಹಾಂ, ನಮ್ಮೂರಲ್ಲಿ ಒಂದೊಂದು ಮನೆತನಕ್ಕೆ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಹೆಸರು ಇರುತ್ತೆ. ಹಾಗೆ ಕರಂದ್ಲಾಜೆ ಅನ್ನುವಂಥದ್ದು ನಮ್ದೊಂದು ಫ್ಯಾಮಿಲಿ. ಓ, ಸರ್ ನೇಮ್ ಅಷ್ಟೇ ಅದು. ಯಾಕಂದ್ರೆ ಎಲ್ಲರೂ ಅನ್ಕೊಂತಾ ಇದ್ರು ಊರ ಹೆಸರು ಇರ್ಬೋದಾ ಮತ್ತಿನಾದ್ರೂ ಇರ್ಬೋದಾ ಅಂತ. ಅದಕ್ಕೆ ಇವತ್ತು ನಿಮ್ಮನ್ನೇ ಕೇಳೋಣ ಅಂತ. ಅಲ್ಲ, ಎಲ್ಲರೂ ಬಂದವ್ರು ಹಾಗೆ ಹೇಳಿದ್ರು. ನಮ್ಮಲ್ಲಿ ನನ್ನ ಅಪ್ಪ ತೀರ್ಕೊಂಡಾಗ ನಮ್ಮ ಮಂತ್ರಿಗಳು, ನಮ್ಮ ಆಫೀಸರ್ಸ್ ಎಲ್ಲ ಬಂದಿದ್ರು. ಕರಂದ್ಲಾಜೆ ಅಂದರೆ ಒಂದು ದೊಡ್ಡ ಊರಿರುತ್ತೆ ಅಂದ್ಕೊಂಡು, ಆದರೆ ಕರಂದ್ಲಾಜೆ ಅಂದರೆ ಒಂದು ಕಾಡಲ್ಲಿ ಒಂದು ಮನೆ ಇದೆ. ನಾನು ಹೇಳಿದೆ, ಇಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ದೂರ ದೂರ ವಾಸ ಮಾಡ್ತಾರೆ, ಇಲ್ಲಿ ಒಂದು ತೋಟಕ್ಕೆ ಒಂದೇ ಮನೆ ಇರುತ್ತೆ. ಹೌದು, ಆ ಕಡೆ ಎಲ್ಲ ಹಾಗೆ ಅಲ್ಲ, ಸೌತ್ ಕೇಂದ್ರದಲ್ಲಿ. ಸೊ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಹಾಗಾದ್ರೆ? ತುಂಬಾ ದೊಡ್ಡ ಕುಟುಂಬ? ನಮ್ದು ತುಂಬಾ ದೊಡ್ಡ ಕುಟುಂಬ. ಅಂದ್ರೆ ನಮ್ಮ ಮನೆಯಲ್ಲಿ ಬಹಳ ಕಡಿಮೆ ಜನ ನಾವು. ನಂಗೆ 2 ತಂಗಿಯರು, ಒಬ್ಬ ತಮ್ಮ, ನಮ್ಮ ಅಮ್ಮ ಇದ್ದಾರೆ. ಉಳಿದಂತೆ ನಮ್ಮ ಕುಟುಂಬ ಬಹಳ ದೊಡ್ಡದಿದೆ. ಕುಕ್ಕೆ ಸುಬ್ರಹ್ಮಣ್ಯ ತನಕ ನಮ್ಮ ಫ್ಯಾಮಿಲೀಸ್ ತುಂಬಾ ಜನ ಇದ್ದಾರೆ. ಹಾಗೆ ವರ್ಷಕ್ಕೆ 1 ಸಾರಿ 2 ಸಾರಿ ನಾವು ಒಟ್ಟು ಸೇರ್ತೀವಿ ನಮ್ಮ ಬೇರೆ ಬೇರೆ ಪೂಜೆಗಳಿಗೆ. ಹಾಗೆ ಎಲ್ಲರೂ ಒಟ್ಟು ಬರ್ತಾರೆ. ಆವಾಗ ಇದು ಕರಂದ್ಲಾಜೆ ಕುಟುಂಬ ಅಂತ ಅನಿಸುತ್ತೆ. ಇಲ್ಲಾಂದ್ರೆ ಕರಂದ್ಲಾಜೆ ಅಂದ್ರೆ ಕುಟುಂಬ ಅಂತಾರೆ, ಈ ಕಾಡಲ್ಲಿ ಒಂದ್ ಮನೆ ಇದೆ, ಏನ್ ಕುಟುಂಬ ಅಂತ. ಕರೆಕ್ಟ್. ಅದು ಅಜ್ಜನ ಕಾಲದಿಂದಲೂ ಬಂದಿದ್ದಂಥದ್ದು. ಓಕೆ. ಖುಷಿ ಆಯ್ತು ಮ್ಯಾಮ್, ನಿಜವಾಗ್ಲೂ. ವಿಧಾನಸೌಧದಲ್ಲಿ, ವಿಧಾನಸಭೆಯಲ್ಲಿ ಒಂದು ಮಂತ್ರಿಮಂಡಲ ಅಂತ ಹೇಳ್ತಿದ್ದಂಗೆನೆ ಹೆಚ್ಚಾಗಿ ನಮಗೆ ಕಾಣೋದು ಗಂಡಸರೇ ಹೆಚ್ಚಾಗಿ ಕಾಣಿಸ್ತಾ ಇರ್ತಾರೆ. ಅದರಲ್ಲಿ ನೀವೊಬ್ಬ ಮಹಿಳೆಯಾಗಿ ಅದು ಒಂದು ಮಂತ್ರಿ ಪದವಿಯನ್ನು ಹೊತ್ಕೊಂಡು ನಿಲ್ಬೇಕಂತ ಹೇಳಿದ್ರೆ ಹೇಗೆ ಅನಿಸ್ತು? ಆ ಜವಾಬ್ದಾರಿ ಬಗ್ಗೆ ಆಗಲಿ ಅಥವಾ ಏನು ಅನಿಸ್ತು ಮ್ಯಾಮ್ ನಿಮಗೆ ಅಲ್ಲಿ? ಆ್ಯಕ್ಚುಲಿ ಮೊದಲು ಮಂತ್ರಿ ಆದಾಗ ನನಗೂ ಭಯ ಆಯಿತು. ಮಂತ್ರಿ ಮಂಡಲ ಅಂದರೆ ಹೆಂಗಿರುತ್ತೆ, ಆ ಖಾತೆಗಳ ಕೆಲಸ ಅಂದರೆ ಹೆಂಗಿರುತ್ತೆ, ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡವರು ಇರ್ತಾರೆ, ಭಾಳ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ನಮ್ಮ ಜೊತೆ ಹೆಂಗಿರ್ತಾರೆ, ಈ ರೀತಿ ಹಲವಾರು ಭಯಗಳು ನಮಗೂ ಇದ್ವು. ಆಮೇಲೆ ಸಹಜವಾಗಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಮಹಿಳೆ ಅಂದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ, ಕನ್ನಡ ಸಂಸ್ಕೃತಿ ಇಲಾಖೆ ಅಷ್ಟೇ ಕೊಡ್ತಾ ಇದ್ರು. ಯಪ್ಪ, ನಾನು ಬೇರೆ ದೊಡ್ಡ ಗ್ರಾಮೀಣ ಅಭಿವೃದ್ಧಿ ತೊಗೊಂಡಿದ್ದೀನಿ, ಅದು ಹೆಂಗಾಗುತ್ತೆ ಏನೋ ಅಂತ ನನಗೂ ತುಂಬ ಭಯ ಇತ್ತು ಆ್ಯಕ್ಚುಲಿ. ಆದರೆ ಮಾಡ್ತಾ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು. ನಾವು ಚೆನ್ನಾಗೇ ಮಾಡ್ಬೋದು, ಗಂಡಸರಿಗಿಂತ ನಾವೇ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ಖಂಡಿತವಾಗ್ಲೂ ಅದನ್ನ ನಾವೆಲ್ಲರೂ ಒಪ್ಕೊಂಡ್ಲೇಬೇಕಾಗತ್ತೆ. ಯಾಕಂದ್ರೆ ಇವಾಗ ಇಬ್ರು ಇಲ್ಲಿ ಕೂತಿರೋದ್ರಿಂದ ನಾನು ಖಂಡಿತವಾಗ್ಲೂ ಒಪ್ಕೊಳ್ತೀನಿ ಆ ವಿಷಯನ. ಮಂತ್ರಿಮಂಡಲ ಬರೋಕ್ಕಿಂತ ಮುಂಚೆ ಅಥವಾ ಮಂತ್ರಿಯಾಗಿ ಅಥವಾ ರಾಜಕೀಯ ಪಕ್ಷಕ್ಕೆ ಅಥವಾ ರಾಜಕೀಯನ ಸೇರೋಕ್ಕಿಂತ ಮುಂಚೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಬೆಳಿತೀನಿ ಅಂತ? ಖಂಡಿತವಾಗಿಲ್ಲ. ನಾನು ಓದುವಾಗ ನನಗೆ ಅನಿಸಿರೋದು ನಾನು ಒಬ್ಬಳು ಸೋಷಿಯಲ್ ವರ್ಕರ್ ಆಗಿರಬೇಕು ಅಂತ. ಯಾಕಂದರೆ ನನ್ನ ಕಾಲೇಜ್ ಡೇಸಲ್ಲಿ ನಾನು ಮೇಧಾ ಪಾಡ್ಕರ್ ಜೊತೆ, ಈ ರೀತಿ ಹಲವಾರು ಹಿರಿಯರ ಜೊತೆ ನಾನು ಕೆಲಸ ಮಾಡಿದ್ದೆ. ಅದಕ್ಕೆ ನಾನೊಬ್ಳು ಸೋಷಿಯಲ್ ವರ್ಕರ್ ಆಗಬೇಕು, ನಾನೊಬ್ಳು ಆ್ಯಕ್ಟಿವಿಸ್ಟ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ನಾನು ರಾಜಕಾರಣಿ ಆಗ್ಬೋದು, ಮಂತ್ರಿ ಆಗ್ಬೋದು, ರಾಜ್ಯದಲ್ಲಿ ಈ ಥರ ಅವಕಾಶ ನನಗೆ ಸಿಗ್ಬೋದು ಅಂತ ನನಗೆ ಅನ್ನಿಸಿರಲಿಲ್ಲ. ಯಾಕೆಂದರೆ ರಾಜಕೀಯ ಅಂದ ತಕ್ಷಣ ಅವರ ಕುಟುಂಬದವರು ರಾಜಕೀಯದಲ್ಲಿ ಇದ್ರೆ ಮಾತ್ರ ನಾವು ಬರಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಅದು ಸಿನಿಮಾ ರಂಗದಲ್ಲೂ ಹಾಗೆ ಇರೋದಲ್ವಾ, ಒಂದು ಗಾಡ್ ಫಾದರ್ ಇದ್ರೆ ಅಥವಾ ಕುಟುಂಬದವ್ರು ಇದ್ರೆ ಇದು ತುಂಬಾ ಈಸಿ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಗೆಲ್ಲ ಅಷ್ಟು ಹಳ್ಳಿಯಲ್ಲಿರುವವರಿಗೆ, ಆ ಕಾಡಲ್ಲಿರೋ ನಮ್ಗೆಲ್ಲ ಅವಕಾಶ ಅಂತ. ನಿಮ್ಗೆ ಯಾರು ಉತ್ತೇಜನ ಕೊಟ್ಟಿದ್ಯಾರು ಹಾಗಾದ್ರೆ? ಸಹಜವಾಗಿ ನಾನು RSS ಇಂದ ಬಂದವಳು. RSS ಕೆಲಸ ಮಾಡ್ತಾ ರಾಜಕೀಯಕ್ಕೆ ಬಂದೆ. ಬಟ್ ಒಂದು ಸೋಷಿಯಲ್ ವರ್ಕರ್ ಆಗಿ, ಒಂದು ಆಕ್ಟಿವಿಸ್ಟ್ ಆಗಿ ನಮ್ಗೊಂದು ರೀತಿ ಅಲ್ಲಿ ಎಲ್ಲ ರೀತಿ ಸ್ವಾತಂತ್ರ್ಯ ಇರುತ್ತಲ್ಲ, ನಮ್ಗೆ ಏನು ಅನ್ಸುತ್ತೆ ಅದನ್ನೆಲ್ಲ ಹೇಳಲಿಕ್ಕೆ, ಅಥವಾ ಸಮಾಜದಲ್ಲಿ ಏನೇನು ಪರಿಸ್ಥಿತಿ ಆಗುತ್ತೆ ಅದ್ರ ಬದಲಾವಣೆಗಳ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಇರುತ್ತೆ. ಆದರೆ ಒಬ್ಬ ಮಂತ್ರಿಯಾಗಿ ನೀವು ಅದನ್ನ
ಒಂದು ಒಳ್ಳೆ ಒಂದು ತೂಕದಲ್ಲಿ ಮಾತಾಡಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಕಷ್ಟ ಅಂತ ಅನಿಸ್ತಿದ್ಯಾ, ಹೇಗೆ ಅನ್ಸುತ್ತೆ, ಅಥವಾ ನಿಮ್ಗೆ ಕಟ್ಟಾಗ್ದಂಗೆ ಅನ್ಸುತ್ತಾ? ತುಂಬ ಸರಿ ಅನಿಸುತ್ತೆ. ಅಂದರೆ ನಮಗೆ ಏನು ಬೇಕಾದನ್ನು ಹೇಳಕ್ಕೆ ಬರಲ್ಲ. ತುಂಬ ಸಾರಿ ಫೈಟ್ ಮಾಡ್ಬೇಕು ಅನ್ಸುತ್ತೆ. ಯಾವುದೋ ತಪ್ಪುಗಳಾದಾಗ, ಯಾವುದೋ ತಪ್ಪಾಗ್ತಿದೆ, ಅನ್ಯಾಯ ಆಗ್ತಿದೆ ಅಂತ ಅನಿಸುತ್ತೆ. ನಮಗೆ ಗೊತ್ತಿರುತ್ತೆ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳಿ. ನಮ್ಮದೇ ಸರ್ಕಾರ ಇರ್ಬೋದು, ತುಂಬ ಸರಿ ಇಲ್ಲ ಅಂತ ಅನ್ಸುತ್ತೆ. ಆವಾಗ ಫೈಟ್ ಮಾಡ್ಬೇಕು ಅನ್ಸುತ್ತೆ. ಬಟ್ ಮಂತ್ರಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ತುಂಬ ಸಾರಿ ಬೇಜಾರನಾಗುತ್ತೆ. ಇವಾಗ ಏನಾದ್ರು ಅವಕಾಶ ಸಿಕ್ಕರೆ ನಿಮ್ಗೆ ಮೇಧಾ ಪಾಟ್ಕರ್ ಅವ್ರ ಜೊತೆ ಹೋಗಿ ಇನ್ನೊಂದು ಯಾವ್ದಾದ್ರು ಮೋರ್ಚಾ ಮಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ನೀವು ಹೇಗೆ ಖಂಡಿತವಾಗಿ ಮಾಡ್ಬೇಕು ಅನಿಸುತ್ತೆ. ನನಗೆ ತುಂಬ ಸಾರಿ ಅನಿಸಿರೋದು ಮಂತ್ರಿಯಾಗಿ ಒಳ್ಳೆ ಅವಕಾಶ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಒಳ್ಳೆ ನಿರ್ಧಾರಗಳನ್ನು ನಾವು ಮಾಡ್ಬೋದು, ಒಳ್ಳೆ ಕೆಲಸಗಳನ್ನು ಮಾಡ್ಬೋದು. ಬಟ್ ಒಂದು ಮಂತ್ರಿ ಒಂದು ಖಾತೆಗೆ ಮಾತ್ರ ಸೀಮಿತ ಇರುತ್ತೆ. ಎಲ್ಲದನ್ನು ನಾವು ಕೈ ಆಡಿಸೋಕ್ಕಾಗಲ್ಲ, ಎಲ್ಲದರಲ್ಲೂ ಮಾಡೋಕ್ಕಾಗಲ್ಲ. ತುಂಬ ಸಾರಿ ಮಹಿಳೆಯರ ಇಶ್ಯೂಸ್ ಬರುತ್ತೆ. ಆವಾಗ ನಾನು ಮಂತ್ರಿಯಾಗಿ ಮಾತಾಡಿದರೆ ಅದು ಸರ್ಕಾರ ಮಾತಾಡಿದಂಗೆ, ಮಾತಾಡೋದಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ಸಲ್ಲ. ಅದಕ್ಕಾಗಿ ಎಲ್ಲೋ ಕಟ್ಟಿ ಹಾಕಿದಂಗೆ ಆಗುತ್ತೆ. ಅದಕ್ಕಿಂತ ಹೊರಗೆ ಹೋದ್ರೆ ನಾನು ಫ್ರೀ ಬರ್ಡೇಡ ಅಂತ ಅನ್ಸುತ್ತೆ ತುಂಬ. ಅದು ಸ್ಪೆಷಲಿ ಈ ಥರ ಸಮಾಜ ಸೇವೆ ಅಂತ ಅನ್ಕೊಂಡವರಿಗೆ ಅಲ್ಲಿ ಯಾವುದೇ ರೀತಿ ಒಂದು ದಿಗ್ಬಂಧನಗಳನ್ನ ನಾವು ಹಾಕೊಂಡಿರಲ್ಲ ಅಲ್ವಾ. ಸ್ವೇಚ್ಛೆಯಾಗಿ ಎಲ್ಲರೊಟ್ಟಿಗೆ ಮಾತಾಡ್ತಾ ಇರ್ತೀವಿ, ಸ್ವೇಚ್ಛೆಯಾಗಿ ಒಂದು ಹೋರಾಟ ಮಾಡ್ತಿರ್ತೀವಿ. ನಿಜವಾಗ್ಲೂ ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ನನಗೊಂದು ಕುತೂಹಲ ಇದೆ. ಅಂದರೆ ರಾಜಕೀಯನ ಒಪ್ಕೊಂಡು, ರಾಜಕೀಯದಲ್ಲಿ ಒಂದು ಮಂತ್ರಿಯಾಗಿ ಒಂದು ಪದವಿಲಿ ಇದ್ಕೊಂಡು ಇದನ್ನು ಹೇಗೆ ನಿಜವಾಗ್ಲೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅನ್ನೋದು ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಮ್ಯಾಮ್. ಐ ಆಮ್ ರಿಯಲಿ ಗ್ರೇಟ್ಫುಲ್. ತುಂಬ ಸಾರಿ ವಿಧಾನಸಭೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬೇರೆ ಸಬ್ಜೆಕ್ಟ್ ಮೇಲೆ ನನಗೆ ಅದು ನಿಂತು ಮಾತಾಡಬೇಕು ಅನಿಸುತ್ತೆ. ಬಟ್ ಮಾತಾಡೋಕ್ಕಾಗಲ್ಲ. ಆವಾಗ ಸೀದಾ ಇದು ಹೊರಗೆ ಹೋಗೋಣ ಅಂತ ಅನ್ಸುತ್ತೆ. ಅಥವಾ ನೀವ್ ಯಾರ ಹತ್ರ ಆದ್ರೂ ಬೇರೆಯವ್ರ ಮೂಲಕ ಮಾತಾಡ್ಸಿದೇನಾದ್ರೂ ಇದೆಯಾ? ತುಂಬಾ ಸರಿ ಇದೆಯಾ ಈ ವಿಷಯನ ನಾನ್ ಮಾತಾಡಕ್ಕಾಗಲ್ಲ, ನೀವ್ ಹೇಳಿ ಅಂತ. ತುಂಬಾ ಜನಕ್ಕೆ ನಾನೇ ಇಂಥದ್ದು ಕೇಳಿ ಅಂತ ಬರ್ಕೊಡ್ತೀನಿ. ಓದ್ಬೇಕಾದ್ರೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ, ಇವಾಗ ನಿಮ್ಮನೇಲಿ 3 ಜನ ಅಂತ ಹೇಳಿದ್ವಿ ಅಲ್ವಾ, ಅಣ್ಣ 4 ಜನ. 4 ಜನ. ಹಾ ಮ್ಯಾಮ್. ನಂಗೆ ಒಬ್ಬ ತಮ್ಮ, 2 ತಂಗಿಯರು. ಬಟ್ ಅಪ್ಪ ಅಮ್ಮಂಗೆಲ್ಲ ಹೇಗೆ ಅನಿಸ್ತು? ಅಪ್ಪ ಅಮ್ಮ ಯಾವತ್ತಾದ್ರೂ ಅನ್ಕೊಂಡಿದ್ರ ನೀವೊಂದು ಇಷ್ಟ್ರ ಮಟ್ಟಿಗೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀರಾ ಅಂತ ಅವ್ರಿಗೆ ಗೊತ್ತಿತ್ತಾ? ಇಲ್ಲ. ಅವ್ರು ಕಂಡ್ಕೊಂಡಿದ್ರ ಯಾವತ್ತಾದ್ರೂ? ಏನಿಲ್ಲ, ಇಲ್ಲ ಅನ್ಕೊಂಡಿರ್ಲಿಲ್ಲ. ಆದ್ರೆ ನೀವು ಓದ್ಬೇಕಾದ್ರೆ ಅವ್ರು ಏನು ಯಾವುದೇ ರೀತಿ ನಿಮ್ಗೆ ಓದ್ಬೇಡ ಇದ್ ಮಾಡ್ಲಿಲ್ಲ ಅಲ್ಲ? ಇಲ್ಲ, ಓದುವಾಗ ಸಹಜವಾಗಿ ನಮ್ಮ ಹಳ್ಳಿಯಲ್ಲಿ ಏನಿತ್ತಂದ್ರೆ ಹೆಣ್ಮಕ್ಳು ಕಾಲೇಜ್ ಹೋಗಲ್ಲ. ಕರೆಕ್ಟ್. ಮನೆಗೆ ಅಂದ್ರೆ ಮನೆ ಬಿಟ್ಟು ಆಚೆ ಹೋಗಿ ಕಾಲೇಜ್ ಹೋಗ್ಬೇಕಿತ್ತು. ನಾನು ಓದುವಾಗ ನಮ್ಮೂರಲ್ಲಿ ಹೈಸ್ಕೂಲ್ ಇರ್ಲಿಲ್ಲ. 7ನೇ ತರಗತಿ ತನಕ ಮಾತ್ರ ಇತ್ತು. 7ನೇ ತರಗತಿ ಆದ್ಮೇಲೆ 2-3 ವರ್ಷ ಆದ್ಮೇಲೆ ಮದುವೆ ಮಾಡೋದು ಅಂತ ಒಂದು ಕಲ್ಪನೆ ಸಹಜವಾಗಿ ಹಳ್ಳಿಗಳಲ್ಲಿ. ಅದಕ್ಕಾಗಿ ಸ್ವಲ್ಪ ಕಷ್ಟನೇ ಆಯಿತು ನಾನು ಆ್ಯಕ್ಚುಲಿ ಓದೋದಕ್ಕೆ. ಅಂದರೆ ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ಊರಲ್ಲೆಲ್ಲ ಯಾಕೆ ಕಳಿಸ್ತೀರಿ, ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಡಿ ಹೆಣ್ಮಕ್ಳಿಗೆ. ಅದು ನಾನು ಮೊದಲ ಮಗಳು ನಮ್ಮ ಮನೆಯಲ್ಲಿ. ಅದು ಬೇರೆ ಇತ್ತು. ಆ್ಯಕ್ಚುಲಿ ನಮ್ಮ ಊರಿನ ಮೊದಲ ಪೋಸ್ಟ್ ಗ್ರಾಜುಯೇಟ್ ನಾನು ಹೆಣ್ಮಕ್ಳಲ್ಲಿ. ಇನ್ಯಾರು ಮಾಡೇ ಇರಲಿಲ್ಲ. ಅದು ಕಾಡಲ್ಲಿ ಇತ್ಕೊಂಡು. ಈಗ ತುಂಬಾ ಚೆನ್ನಾಗಿದ್ದಾರೆ, ಬಟ್ ಆವಾಗ ಯಾರು ಹೋಗ್ತಿರ್ಲಿಲ್ಲ. ಹೌದು, ಒಬ್ರು ಶುರು ಮಾಡಿದ್ರೆ ಅದೇ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ ಸಾಕಷ್ಟು ಜನಕ್ಕೆ ಸಿಗತ್ತಲ್ವಾ. ತುಂಬ ಒಳ್ಳೇದು ಮ್ಯಾಮ್, ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಅಂದರೆ ಒಂದು ಕಷ್ಟದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಭಾರಿ ಕಷ್ಟ ಇದೆ, ಓದಲಿಕ್ಕೆ ಭಾರಿ ಕಷ್ಟ ಇರುತ್ತೆ. ಮತ್ತು ನೀವು ಹಂಗೆ ತೋಟ ಎಲ್ಲ ಇತ್ತಾ ಅಥವಾ ಗದ್ದೆ ಇತ್ತಾ, ಹೇಗೆ? ನಾವು ಚಿಕ್ಕದಿರುವಾಗ ನಮಗೆ ಗದ್ದೆ ಇತ್ತು. ಅದಾದಮೇಲೆ ಸಹಜವಾಗಿ ಕಮರ್ಷಿಯಲ್ ಕ್ರಾಪ್ ಬೆಳೀಲಿಕ್ಕೆ ಎಲ್ಲರೂ ಶುರು ಮಾಡಿದ್ರೆ, ಹಾಗೆ ನಾವು ಎಲ್ಲ ನಮ್ಮ ಇಡೀ ಗದ್ದೆಗಳಿಗೆಲ್ಲ ಅಡಿಕೆ ಹಾಕಿದ್ವಿ. ಅಡಿಕೆ, ತೆಂಗು, ಪೆಪ್ಪರ್ ಇಂಥದ್ದೆಲ್ಲ. ನಿಮ್ಗೆಲ್ಲ ಕೆಲಸ ಮಾಡಕ್ ಬರ್ತಿತ್ತ? ಎಲ್ಲ ಬರುತ್ತೆ. ಅಡಿಕೆ ಕುಯ್ಯಕ್ಕೆಲ್ಲ ಬರುತ್ತಾ? ಸರಿ ಮ್ಯಾಮ್. ಆಕ್ಚುಲಿ ಅದಕ್ಕೆ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಎಲ್ಲರೂ ಹುಡುಗರು ನಗ್ತಾರೆ. ನಾನು ಎಲ್ಲಾ ಮರ ಹತ್ತಿದ್ದೀನಿ, ನಮ್ಮ ತೋಟದಲ್ಲಿರುವಂತ ಎಲ್ಲಾ ಮರ ಹತ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಮ್ಯಾಮ್. ಐ ಥಿಂಕ್ ಅದೇ ನಿಮ್ ಫಿಟ್ನೆಸ್ ಸೀಕ್ರೆಟ್ ಅಂತ ಕಾಣುತ್ತೆ. ನಮ್ಮ ಮಾತುಕತೆ ಮುಂದುವರ್ಸೋಣ ಮ್ಯಾಮ್, ಒಂದ್ ಸಣ್ಣ ವಿರಾಮದ ನಂತರ.